ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 554. ಇವತ್ತಿನ ಕತೆ ನರನಾರಾಯಣರು. ಯಾರು ನರನಾರಾಯಣರು ಅಂದರೆ, ಮಕ್ಕಳೇ, ವಿಷ್ಣುವಿನ ದಶಾವತಾರವನ್ನು ನೀವು ಕೇಳಿದ್ದೀರಿ. ವಿಷ್ಣು ಈ ದಶಾವತಾರ ಅಲ್ಲದೆ ಇನ್ನೂ ಹಲವು ಅವತಾರಗಳನ್ನು ಎತ್ತಿದ. ಅದರಲ್ಲಿ 24ನೇ ಅವತಾರವೇ ನರನಾರಾಯಣರ ಅವತಾರ. ಅದರ ಸ್ವಾರಸ್ಯಕರ ಘಟನೆಯನ್ನೇ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇರೋದು. ಪ್ರಜಾಪತಿ ದಕ್ಷ ಬ್ರಹ್ಮ, ಅವನ ಒಬ್ಬ ಮಗಳು ಮೂರ್ತಿ ಅಂಥೇಳಿ, ಮಹಾ ಗುಣವಂತೆ, ರೂಪವಂತೆ, ಪ್ರಾಪ್ತ ವಯಸ್ಕಳಾಗಿದ್ದಾಳೆ. ತಂದೆ ಮಗಳಿಗೆ ಯೋಗ್ಯ ವರಗನನ್ನು ಹುಡುಕ್ತಾ ಇರಬೇಕಾದ್ರೆ ಒಬ್ಬ ಮುನಿ ಸಿಕ್ಕ. ಅವನ ಹೆಸರೇ ಧರ್ಮ. ಹೆಸರಿಗೆ ತಕ್ಕಂಗೆ ಮಹಾ ಧರ್ಮಾತ್ಮ, ಮಹಾ ತಪೋಧನ, ನೈಯ ವಿನಯಗಳ ಸಾಕಾರ ಮೂರ್ತಿ. ಸರಿ, ವಿವಾಹದ ಪ್ರಸ್ತಾಪ ಆಯಿತು, ಉಭಯತರು ಒಪ್ಪಿಗೆ ಆಯಿತು. ಅಂತೂ ಮೂರ್ತಿ ಮತ್ತು ಧರ್ಮ ದಂಪತಿಗಳಾಗಿ ಬಿಟ್ಟರು. ಸರಿ, ಒಟ್ಟಿಗೆ ಜೀವನ ಮಾಡ್ತಾ ಇದ್ದಾರೆ. ಅವಳು ಸಹಿತ ಮನೆಯಲ್ಲಿ ಆಚಾರ ವಿಚಾರಗಳು ಕಲಿತವಳು. ಗಂಡನ ಸೇವೆ ಮಾಡ್ತಿದ್ದಾಳೆ. ದೇವರ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ದಿನಗಳು ಕಳೆದು ಹೋಯ್ತು. ಈ ದಂಪತಿಗಳಿಬ್ಬರಿಗೂ ಒಂದು ಆಸೆ ಏನಪ್ಪ ಅಂದರೆ, ಶ್ರೀಮನ್ ನಾರಾಯಣನೇ ತಮ್ಮಲ್ಲಿ ಮಗನಾಗಿ ಜನಿಸಬೇಕು ಅಂತ. ಸರಿ, ಇದಕ್ಕೆ ನಾರಾಯಣ ಸ್ವಾಮಿ ಒಪ್ಪಿಗೆನೂ ಆಯಿತು. ಹಾಗಾಗಿ ಮೂರ್ತಿ ಗರ್ಭಿಣಿಯಾದ್ಲು. ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಳು. ಹುಟ್ಟಿದಂಗೆ ಇಷ್ಟ ಬೆಳೆದು ಬಿಟ್ಟಿದ್ದವು ಮಕ್ಕಳು. ಇಬ್ಬರಿಗೂ ಕೂಡಿಸ್ಕೊಂಡು ನಾಮಕರಣ ಮಾಡಿಬಿಟ್ರು. ದೊಡ್ಡವನು ನಾರಾಯಣ, ಸಣ್ಣವನು ನರ. ಗಂಡ ಹೆಂಡತಿ ಸೇರಿ ಮಕ್ಕಳಿಗೆ ತತ್ವೋಪದೇಶ ಮಾಡಿದರು, ಹೇಗೆ ಬದುಕಬೇಕು ಹೆಂಗೆ ಅಂತ. ತಂದೆ ಅನುಮತಿ ಕೊಟ್ಟು ಕಳೆದ. ನೋಡಪ್ಪ, ನೀವು ಹಿಮಾಲಯ ಪರ್ವತ ತಪ್ಪಲಲ್ಲಿ ಬದರಿಕಾಶ್ರಮ ಇದೆ, ಅಲ್ಲಿ ಹೋಗಿ ತಪಸ್ಸನ್ನು ಮಾಡಿ ಶಕ್ತಿಯನ್ನು ಗಳಿಸ್ಕೊಳ್ಳಿ. ನಿಮ್ಮಿಂದ ದುಷ್ಟರ ದಮನ ಆಗಬೇಕು, ಶಿಷ್ಟರ ರಕ್ಷಣೆ ಆಗಬೇಕು ಅಂಥೇಳಿ ಮುದ್ದಾಡಿ ಕಳಿಸ್ಕೊಟ್ರು. ಸರಿ, ನರನಾರಾಯಣರು ಹಾಗೆ ಬದರಿಕಾಶ್ರಮಕ್ಕೆ ಬಂದಿದ್ದಾರೆ. ಘೋರ ತಪಸ್ಸನ್ನು ಮಾಡ್ತಾ ಕೂತು ಬಿಟ್ಟಿದ್ದಾರೆ. ನಮ್ಮ ಇಂದ್ರದೇವನಿಗೆ ಹೆದರಿಕೆ ಆಗಿಬಿಡ್ತು. ಯಾರೋ ಇಬ್ಬರು ಮುನಿಗಳು ತಪಸ್ಸು ಮಾಡ್ತಿದ್ದಾರೆ, ಅಯ್ಯಯ್ಯೋ ಅವರ ತಪೋಬಲ ಜಾಸ್ತಿ ಆಗಿಬಿಟ್ರೆ ಪುಣ್ಯ ಜಾಸ್ತಿ ಆಗುತ್ತೆ, ತನ್ನ ಇಂದ್ರ ಪದವಿಗೆಲ್ಲ ಧಕ್ಕೆ ಬರುತ್ತೆ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಆತ ಏನು ಮಾಡ್ದ, ಎಷ್ಟೋ ಜನ ಮುನಿಗಳ ತಪೋಭಂಗ ಮಾಡಲಿಕ್ಕೆ ಯಾವ ತಂತ್ರವನ್ನು ಬಳಸಿದ್ನೋ ಅದೇ ತಂತ್ರವನ್ನು ಬಳಸ್ದ. ಯಾವ ತಂತ್ರ? ಸುಂದರಿಯರಾದಂತಹ ಅಪ್ಸರಿ ಜೊತೆಗೆ ನೃತ್ಯ ಸಂಗೀತಕ್ಕೆ ಗಂಧರ್ವರು ಕಿಂಪುರುಷರ ಒಂದು ತಂಡವನ್ನು ಭೂಲೋಕ ಕಳಿಸ್ದ. ಅವರು ಮುನಿಗಳು ತಪಸ್ಸು ಮಾಡ್ತಾ ಇದ್ದಂಥ ಆಶ್ರಮದ ಬಳಿ ಬಂದರು. ಅಪ್ಸರೆಯರು ನೃತ್ಯ ಮಾಡಿದರು. ಈ ಕಡೆ ಕಿಂಪುರುಷರು ಗಂಧರ್ವರು ಸಂಗೀತವನ್ನು ಹಾಡು ಹೇಳಿದರು, ವಾದ್ಯಗಳನ್ನು ನುಡಿಸಿದರು. ಅದ್ಭುತ ಅದ್ಭುತ, ಬಹಳ ಚೆನ್ನಾಗಿತ್ತು. ಎಂತಹ ಜಿತೇಂದ್ರನಾದರೂ ಸಹಿತ ಆ ವಾತಾವರಣದಲ್ಲಿ ಇಂದ್ರ ನಿಗ್ರಹ ಮಾಡ್ಕೊಳ್ಳೋಕ್ಕಾಗದೆ ಅವನ ತಪೋಭಂಗ ಆಗಿಬಿಡೋದು. ಆದರೆ ತಪಸ್ ಮಾಡ್ತಾ ಕೂತವರು ಸಾಮಾನ್ಯರಲ್ಲ, ಸಾಕ್ಷಾತ್ ಶ್ರೀ ವಿಷ್ಣುವಿನ ಅಂಶದಿಂದಲೇ ಜನಿಸಿದವರು. ನಾರಾಯಣ ಮುನಿ ಕಣ್ಣು ತೆರೆದು ನೋಡ್ದ. ಓಹೋ, ತಪೋಭಂಗ ಆಯಿತು ಆಯಿತು ಅಂಥೇಳಿ ಇವರೆಲ್ಲ ಅಂದ್ಕೊಂಡ್ರು. ಆದರೆ ಮರುಕದಿಂದ ನೋಡಿದವನು ಸಣ್ಣದಾಗಿ ನಕ್ಕು ಒಮ್ಮೆ ಬಲಗೈನಿಂದ ತನ್ನ ತೊಡೆಯನ್ನು ತಟ್ಕೊಂಡು ಬಿಟ್ಟು ಆಶ್ಚರ್ಯ ನಡೆದು ಬಿಡ್ತು. ತೊಡೆಗೆ ನಾವು ಊರು ಅಂತ ಕರಿತೀವಿ. ಅವರ ತೊಡೆಯಿಂದ ಅದ್ಭುತವಾದ ಸುಂದರಿ ಜನಿಸಿಬಿಟ್ಲು. ಅವಳು ನೃತ್ಯ ಸಂಗೀತ ಮಾಡಲಿಕ್ಕೆ ಶುರು ಮಾಡಿಬಿಟ್ಲು. ಅದನ್ನು ನೋಡಿ ಅಲ್ಲಿದ್ದಂಥ ಅಪ್ಸರಿ, ಅಯ್ಯೋಯ್ಯೋ ನಮಗಿಂತ ಇವಳು ಸಹಸ್ರಪಾಲು ಸುಂದರಿ, ತುಂಬ ಚೆನ್ನಾಗಿ ನೃತ್ಯ ಸಂಗೀತ ಎಲ್ಲ ಇದೆ ಅಂಥೇಳಿ ನಾಚಿಕೊಂಡು ಅಲ್ಲಿಂದ ಓಡೋಗ್ಬಿಟ್ರು. ನಮ್ಮ ನಾರಾಯಣ ಮುನಿಯ ತೊಡೆಯಿಂದ ಜನಿಸಿದ ಸುಂದರಿ ಇದ್ಲಲ್ಲ, ಊರು ತೊಡೆಯಿಂದ ಜನಿಸಿದ್ರೆ ಅವಳಿಗೆ ಊರ್ವಶಿ ಅಂತ ಹೆಸರಾಯಿತು. ಕೊನೆಗೆ ಅವಳು ದೇವಲೋಕಕ್ಕೆ ಹೋಗಿ ಊರ್ವಶಿಯರ ಗುಂಪಿಗೆ ಸೇರಿಕೊಂಡ್ಳು. ಹೀಗೆ ನಮ್ಮ ಇಂದ್ರನ ತಂತ್ರ ವಿಫಲವಾಗಿ ಬಿಡ್ತು. ಅದನ್ನು ಮೀರಿದಂತಹ ತಪಸ್ವಿಗಳು ಇವರು. ಈ ನರನಾರಾಯಣರು ಹುಟ್ಟಲಿಕ್ಕೆ ಇನ್ನೊಂದು ಕಾರಣವೂ ಇತ್ತು. ಏನದು? ಹಿರಣ್ಯಕಶಿಪು ಬ್ರಹ್ಮದೇವನಿಂದ ವರ ಪಡೆದು ದೇವತೆಗಳನ್ನು ಕಾಡಿಸ್ತಾ ಇದ್ದ. ಸ್ವತಃ ತನ್ನ ಮಗ ಪ್ರಹ್ಲಾದನನ್ನೂ ಸಹಿತ ಹಿಂಸೆ ಮಾಡ್ತಾ ಇದ್ದ. ಈ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕು, ಪ್ರಹ್ಲಾದನನ್ನು ಕಾಪಾಡಲಿಕ್ಕೋಸ್ಕರ
ಶ್ರೀಹರಿ ನರಸಿಂಹಾವತಾರವನ್ನು ತಾಳ್ದ. ನರಸಿಂಹ ಮನುಷ್ಯ ದೇಹ, ಸಿಂಹದ ತಲೆ. ಆಯಿತು, ಹಿರಣ್ಯಕಶಿಪು ಸಂಹಾರದೊಂದಿಗೆ ನರಸಿಂಹಾವತಾರವು ಅಂತ್ಯವಾಯಿತು. ಆದರೆ ಅಲ್ಲೇನು ಸಿಂಹ ಇತ್ತು, ಸಿಂಹವೇ ಈಗ ನಾರಾಯಣ ಮುನಿಯಾಗಿದ್ದು, ನರ ಮನುಷ್ಯವೇ ಈಗ ನರಮುನಿಯಾಗಿರೋದು. ತಪಸ್ ಮಾಡ್ತಾ ಇದ್ದಾರೆ. ಬಾಲಕ ಪ್ರಹ್ಲಾದ ಬೆಳೆದು ದೊಡ್ಡವನ ತರುಣನಾಗಿದ್ದಾನೆ. ಆತ ರಾಕ್ಷಸ ರಾಜ್ಯಕ್ಕೆ ಅಧಿಪತಿ, ಧರ್ಮಾತ್ಮ, ವಿಷ್ಣು ಭಕ್ತ, ಬೇಕಾದ ಶಸ್ತ್ರಾಸ್ತ್ರಗಳೆಲ್ಲ ಪಡೆದು ಬಿಟ್ಟಿದ್ದಾನೆ. ಆದರೆ ಅವನಿಗೂ ಒಂದು ಅಜ್ಞಾನ ಕವಿದು ಬಿಡ್ತು. ಅವನು ಕಾಡಿಗೆ ಬೇಟೆಗೆ ಅಂತ ಬಂದಾಗ ಇಬ್ಬರು ಗಡ್ಡದ ಮುನಿಗಳನ್ನು ನೋಡ್ದ. ಯಾಕೋ ಅವನಿಗೆ ಇವರಿಬ್ಬರು ಕಪಟ ಸನ್ಯಾಸಿಗಳಿರಬಹುದಾ ಅಂತ ಅನ್ನಿಸ್ಬಿಡ್ತು. ಕಪಟಿಗಳಾದರೆ ಅವ್ರನ್ನ ಸಂಹಾರ ಮಾಡಬೇಕಾಗಿದ್ದು ನನ್ನ ಧರ್ಮ ಅಂದ್ಕೊಂಡು ಅವ್ರ ಜೊತೆಗೆ ಯುದ್ಧಕ್ಕೆ ತೊಡಗಿಬಿಟ್ಟ. ನರನಾರಾಯಣರು ಅವನ ಜೊತೆಗೆ ಯುದ್ಧಕ್ಕೆ ನಿಲ್ಲಬೇಕಾಯ್ತು ಆತ್ಮರಕ್ಷಣೆಗಾಗಿ. ಆದರೆ ಮಹಾವಿಷ್ಣು ಕೊಟ್ಟಂಥ ದಿವ್ಯಾಸ್ತ್ರಗಳೆಲ್ಲವೂ ಸಹಿತ ನರನಾರಾಯಣ ಮುನಿಗಳ ಮುಂದೆ ನಿಷ್ಪ್ರಯೋಜಕವಾಗಿ ಈತ ಸೋತು ತಲೆ ತಗ್ಸಂಗಾಗಿಬಿಡ್ತು. ಯಾರು? ಪ್ರಹ್ಲಾದ ರಾಜ. ನಾನು ಮಹಾದೈವ ಭಕ್ತ, ಏನಿದು ಶೂರ ನಾನು, ನನಗೆ ಹಿಂಗೆ ಅವಮಾನ ಆಗಿಬಿಡ್ತಲ್ಲ ಅಂಥೇಳಿ ಆತ ಏನು ಮಾಡ್ದ, ಅಗ್ನಿ ಪ್ರವೇಶ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಆಗ ಮಹಾವಿಷ್ಣು ಪ್ರತ್ಯಕ್ಷನಾಗಿ, ಭಕ್ತ ಯಾಕೆ ಇಂತಹ ಮೂರ್ಖತನ ಮಾಡ್ತಾ ಇದ್ದೀಯ? ಅವರಿಬ್ಬರು ಯಾರು ಅಂದ್ಕೊಂಡಿದ್ದೀಯ? ನನ್ನ ಅಂಶದಿಂದ ಜನಿಸಿದವರು, ಅವ್ರನ್ನ ಗೆಲ್ಲಕ್ಕಾಗತ್ತಾ? ಸಮಾಧಾನ ಮಾಡ್ಕೊ ಅಂದಾಗ ತನ್ನ ಅಜ್ಞಾನಕ್ಕೆ ನಾಚಿಕೊಂಡಂತಹ ನಮ್ಮ ಪ್ರಹ್ಲಾದ ರಾಜ ಮಹಾವಿಷ್ಣುವಿಗೆ ಕ್ಷಮೆ ಕೋರಿ ನರನಾರಾಯಣ ಮುನಿಗಳಿಗೆ ನಮಸ್ಕಾರ ಮಾಡಿ ಗೌರವ ಸಲ್ಲಿಸಿ ಹೋದನಂತೆ. ಹೀಗೆ ನರನಾರಾಯಣ ಮುನಿಗಳು ತಪಸ್ಸು ಮಾಡ್ತಾ ಕೂತ್ಬಿಟ್ಟಿದ್ದಾರೆ ಅಲ್ಲಿ ಬದರಿಕಾಶ್ರಮದಲ್ಲಿ. ಇಲ್ಲೇನಾಗಿಬಿಟ್ಟಿದೆ, ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಅವನಿಗೆ ಯಾಕೆ ಸಹಸ್ರ ಕವಚ ಅಂತ ಹೆಸರು ಬಂತು ಅಂದರೆ, ಬ್ರಹ್ಮದೇವನನ್ನು ತಪಸ್ಸು ಮಾಡಿ 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 ನನಗೆ ಸಹಸ್ರ ಕವಚಗಳಿರೋಂಗೆ ಮಾಡೋನು ಕೂಡಲೇ ತಥಾಸ್ತು ಅಂತ ಬಿಟ್ಟಿದ್ದ. ಇನ್ನೊಮ್ಮೆ ತಪಸ್ಸು ಮಾಡಿದವನು ನನಗೆ ಸಾವೇ ಬರಬಾರ್ದು ಅಂದಾಗ, ನೋಡಪ್ಪ, ಹುಟ್ಟಿದ ಪ್ರತಿಯೊಬ್ಬನೂ ಸಾಯಲೇಬೇಕು, ಆದರೆ ನನಗೆ ಹಿಂಗೆ ಸಾವು ಬರಲಿ ಬರಬಾರ್ದು ಅಂತ ಕೇಳುವಂತ ಯೋಚನೆ ಮಾಡಲ್ಲ. ಋಷಿಮನಿಗಳು ತಪಸ್ಸು ಮಾಡೋರು, ಮಹಾ ಸಾಧುಗಳು. ಆದರೆ 1000 ವರ್ಷ ಯಾರು ತಪಸ್ಸು ಮಾಡ್ತಾರೆ? ಹೆಂಗೂ ಬ್ರಹ್ಮದೇವ ಅದನ್ನು ನಮ್ಮ ಇಂದ್ರ ತಪಸ್ಸನ್ನು ಭಂಗ ಮಾಡಿಬಿಡ್ತಾನೆ ಅಂಥೇಳಿ ಒಂದು ಕೆಲಸ ಮಾಡಪ್ಪ, ಯಾವ ಮುನಿ 1000 ವರ್ಷ ತಪಸ್ಸು ಮಾಡ್ತಾನೋ ಅವನಿಂದ ನನಗೆ ಮರಣ ಬರಲಿ, ಅದು ನನಗೆ ಈ ವರ ಕೊಡು ತಥಾಸ್ತು ಅಂತ ಹೇಳಿಬಿಟ್ಟಿದ್ದಾನೆ ಬ್ರಹ್ಮದೇವ. ಈಗ ಸಹಸ್ರ ಕವಚ ಸೊಕ್ಕಿನಿಂದ ಮೆರೀತಿದ್ದಾನೆ, ಲೋಕಕಂಟಕನಾಗಿ ಬಿಟ್ಟಿದ್ದಾನೆ. ಯಾರೋ ಹೇಳಿದರು, ಅಯ್ಯೋ ಮೂರ್ಖ, ನೀನಿಷ್ಟು ದುಷ್ಟೋತ್ಕಾರದಿಂದ ಮೆರೀತಿದ್ದೀಯಾ? ನೋಡು, ಅಲ್ಲಿ ಕಾಡ್ಲಲ್ಲಿದ್ದಾರಲ್ಲ ಬದರಿಕಾಶ್ರಮದಲ್ಲಿ ನರನಾರಾಯಣ ಮುನಿಗಳು, ಅವರು ಇನ್ನು ಸ್ವಲ್ಪ ದಿನಕ್ಕಾದರೆ 1000 ವರ್ಷ ಆಗಿಬಿಡುತ್ತೆ, ಅವ್ರು ನಿನ್ನ ಕೊಂದು ಬಿಡ್ತಾರೆ. ಅಯ್ಯೋ ಹೌದೇ, ಏನು ಮಾಡಬೇಕು ಅಂದರೆ ಅವರು 1000 ವರ್ಷ ತಪಸ್ಸು ಮಾಡೋಕ್ಕಿಂತ ಮುಂಚೆ ಯುದ್ಧಕ್ಕೆ ಹೋದರೆ ನೀನೇ ಗೆಲ್ತೀಯ ಅಂತ ಬಿಟ್ಟರು. ಸರಿ, ಹಿಂದೆ ಮುಂದೆ ಯೋಚನೆ ಮಾಡಿದೆ, ದೊಡ್ಡ ಸೇನೆ ತಗೊಂಡು ಹೋಗಿಬಿಟ್ಟ. ಚತುರಂಗ ಸೇನೆ, ಗಜಸೇನೆ ಇದೆ, ರಥಸೇನೆ ಇದೆ, ಕುದುರೆಗಳ ಪಡೆ ಇದೆ, ಜೊತೆಗೆ ಕಾಲಾಳುಗಳಿದೆ, ಇವನು ದಿವ್ಯಾಸ್ತ್ರಗಳ ಬೇರೆ ಇಟ್ಕೊಂಡಿದ್ದಾನೆ, ಸಹಸ್ರ ಕವಚ ಬೇರೆ. ಹೋದ, ನರನಾರಾಯಣರ ಮೇಲೆ ಯುದ್ಧ ಘೋಷಣೆ ಮಾಡ್ಲಿಕ್ಕೆ ಹೋಗಿಬಿಟ್ಟ, ಯುದ್ಧನೂ ಮಾಡಕ್ಕೆ ಶುರು ಮಾಡಿಬಿಟ್ಟ. ಅವ್ರು ಇದೇನಪ್ಪ ಹಿಂಗಾಯ್ತು ಅಂಥೇಳಿ ಯುದ್ಧಕ್ಕೆ ನಿಂತರು. ಅವರೊಂದು ತಂತ್ರ ಬಳಸಿದರು, ಅಣ್ಣ ತಮ್ಮಂದರು. ಈ ರಾಜನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ನಾರಾಯಣ ಮುನಿ ಯುದ್ಧ ಮಾಡ್ತಿರಬೇಕಾದ್ರೆ ನರಮುನಿ ತಪಸ್ಸು ಮಾಡ್ತಾ ಇದ್ದ. ಇವನಿಗೆ ದಣಿವಾದಾಗ ನರಮುನಿ ಹೇಳೋದು, ನಾರಾಯಣ ಮುನಿ ತಪಸ್ಸು ಮಾಡಿ ವಿಶ್ರಾಂತಿ ತಗೊಳ್ಳೋದು ಆಗಿಬಿಡ್ತು. ಹೀಗೆ ತಪಸ್ಸು ಸಹಿತ 1000 ವರ್ಷವೂ ಸಹಿತ ಪೂರ್ಣ ಆಗೋ ಸ್ಥಿತಿ ಬಂದ್ಬಿಡ್ತು. ಏನಾದರೂ ಸಹಿತ ಇವ್ರನ್ನ ಗೆಲ್ಲಕ್ಕಾಗಲೇ ಇಲ್ಲ. ನಾರಾಯಣ ಮೂರ್ತಿ ಮತ್ತು ನರಮುನಿ ಇಬ್ಬರು ಸೇರಿ ಇವನ 1000 ಕವಚಗಳಲ್ಲಿ 999 ಕವಚಗಳನ್ನು ಛಿದ್ರಿಸಿಬಿಟ್ರು. ಇನ್ನು ಒಂದೇ ಕವಚ ಉಳ್ಕೊಂಡು, ಅಯ್ಯೋ ಹೆದರಿಕೆ ಸತ್ತೋಗ್ಬಿಡ್ತೀನಿ ಅಂತೇಳಿ ಈತ ಓಡೋಗಿ ಸೂರ್ಯದೇವನ ರಕ್ಷಣೆಯಲ್ಲಿ ಪಡೆದು ಕೂತ್ಬಿಟ್ಟ. ಸೂರ್ಯದೇವ ರಕ್ಷಣೆ ಕೊಟ್ಟ, ಇವ್ರ ಪಾಡಿಗೆ ಇವ್ರು ತಪಸ್ಸು ಮಾಡ್ತಾ ಕೂತರು, ನಾರಾಯಣ ಮುನಿ ಮತ್ತು ನರಮುನಿ. ಆಯಿತು, ಆದರೆ ಈ ಯುಗ ಮುಗೀತು. ಯಾರು ಸಹಸ್ರ ಕವಚ ಸೂರ್ಯನ ರಕ್ಷಣೆ ಪಡೆದು ಕೂತಿದ್ನೋ ಇಲ್ಲೋ, ತ್ರೇತಾಯುಗ ಆರಂಭ ಆಗಿದೆ. ನರನಾರಾಯಣರೇನಾಗಿದ್ದಾರೆ, ನಾರಾಯಣ ಕೃಷ್ಣನಾಗಿ ಜನಿಸಿದರೆ ದ್ವಾಪರ ಯುಗದಲ್ಲಿ ನಮ್ಮ ನರ ಅರ್ಜುನನಾಗಿದ್ದಾನೆ. ಈತ ಯಾರು?
ಸಹಸ್ರ ಕವಚ ಸೂರ್ಯನಲ್ಲಿ ಅಡ್ಕೊಂಡವನು ಅವನ ಅನುಗ್ರಹದಿಂದ ಹುಟ್ಟಿನಿಂದಲೇ ಒಂದು ಕವಚ ಉಳಿದಿತ್ತಲ್ಲಪ್ಪ, ಅದರಿಂದ ಆತ ಕರ್ಣನಾಗೆ ಹುಟ್ಟಿದ. ಮತ್ತೆ ಕುರುಕ್ಷೇತ್ರ ಯುದ್ಧ ನಡೀತು. ಅರ್ಜುನ ಕೃಷ್ಣ ಅವರ ಎದುರಾಗಿ ಯಾರೋ ಕರ್ಣ. ಒಂದು ಕವಚ ಇದೆ, 17 ದಿನದ ಯುದ್ಧ. ಕವಚವನ್ನು ಛೇದಿಸಬೇಕು ಅಂತ ಕೃಷ್ಣ ಆಯುಧ ಹಿಡಿಯಲ್ಲ ಅಂದ್ಕೊಂಡಿದ್ದಲ್ಲ. ಬ್ರಾಹ್ಮಣನ ವೇಷದಲ್ಲಿ ಬಂದು ದಾನಶೂರ ಅನ್ನೋ ಬಿರುದು ಪಡೆದಂಥ ಕರ್ಣನ ಹತ್ರ ನಿನ್ನ ಕವಚ ಕೊಡು ಅಂದ. ಇದು ಕವಚ ತೆಕ್ಕೊಟ್ಟ. ಕವಚವನ್ನು ಪಡೆದ ಮೇಲೆ ಅರ್ಜುನನಿಗೆ ಹೇಳಿದ, ನೋಡು ಅವನ ನೀನು ಕೊಲ್ಲು ಅಂತ. ಕವಚ ಇಲ್ಲದಂಥ ಕರ್ಣನನ್ನು ಅರ್ಜುನ ಕೊಂದುಬಿಟ್ಟ. ಹಿಂದಿನ ಜನ್ಮದಲ್ಲಿ ಸಹಸ್ರ ಕವಚ ಏನು ಇವರಿಂದ ಸಾಯಬೇಕಿತ್ತು, ನರನಾರಾಯಣರಿಂದ ಈಗ ಅರ್ಜುನ ಮತ್ತು ಕೃಷ್ಣರಿಂದ ಮರಣ ಹೊಂದಿದೆ. ನೋಡಿ, ಇದು ಹಿನ್ನೆಲೆ. ಇಲ್ಲಿ ಮುಗಿಲಿಲ್ಲ. ಇನ್ನೊಬ್ಬ ಇದ್ದ ಕ್ಷತ್ರಿಯ ರಾಜ, ಅಖಂಡ ಭೂಮಂಡಲಕ್ಕೆ ಒಡೆಯ, ದಂಡೋದ್ಭವ ಅಂತ. ಅವನು ಧರ್ಮಾತ್ಮ, ದಾನ ಧರ್ಮ ಮಾಡೋನು, ದೈವ ಭಕ್ತಿ ಇತ್ತು, ಆದರೆ ದುರಂಕಾರಿ. ಅದೇ ಅವನನ್ನು ಹಾಳು ಮಾಡಿದ್ದು. ಅವನಿಗೊಂದು ಆಸೆ, ನನ್ನಷ್ಟು ಬಲಶಾಲಿಗಳ ಜಗತ್ತಿನಲ್ಲಿ ಯಾರಿಲ್ಲ ಅಂತ ಎಲ್ಲರಿಂದ ಹೊಗಳ್ಕೊಳ್ಬೇಕು ಅಂತ. ಅದಕ್ಕೆ ಪ್ರತಿದಿನ ರಾಜಸಭೆಗೆ ಬ್ರಾಹ್ಮಣೋತ್ತಮರನ್ನು, ಕ್ಷತ್ರಿಯರನ್ನು, ಕೆಲವು ವೈಶ್ಯರನ್ನು, ಜೊತೆಗೆ ಶೂದ್ರರನ್ನು ಸಹಿತ ಕರೆಸ್ಕೊಳ್ಳೋದು. ಅವರು ಕೇಳೋದು, ನೋಡಿ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು, ಯಾರು ಬಲಶಾಲಿಗಳು ಅಂತ. ಅವ್ರಿಗೆ ಗೊತ್ತು, ರಾಜನಿಗೆ ನೈನೆಯನ್ನು ಬಿಟ್ಟರೆ ಒಳ್ಳೇದಪ್ಪ, ಇಲ್ಲ ನಮ್ಗೆ ಶಿಕ್ಷೆ ಮಾಡಿಬಿಡ್ತಾನೆ ಅಂತೇಳಿ, ಮಹಾಪ್ರಭುಗಳೇ ನಿಮಗಿಂತ ಬಲಶಾಲಿಗಳು ಶ್ರೇಷ್ಠರು ಯಾರು ಇಲ್ಲ ಅಂತ ಹೊಗಳಬಿಡೋರು, ಅವರು ಬಹುಮಾನ ಕೊಟ್ಟು ಕಳಿಸ್ಬಿಡೋರು. ಇದು ಹೀಗೇ ನಡೀತಾ ಹೋಗಿಬಿಡ್ತಾರೆ. ಒಂದು ದಿನ ಏನಾಗಿದೆ, ತೇಜಸ್ವಿಗಳಾದ ಬ್ರಾಹ್ಮಣರ ಒಂದು ಗುಂಪು ಬಂದುಬಿಟ್ಟಿತ್ತು. ಈತ ಮಾಮೂಲಿಯಾಗಿ ಅವರು ನನಗೆ ಹೊಗಳ್ತಾರೆ, ದಕ್ಷಿಣೆ ಆಸೆಗೆ ಅನ್ಕೊಂಡು, ಜೀವ ಭಯಕ್ಕೆ ಅನ್ಕೊಂಡು ಯಾರು ಶ್ರೇಷ್ಠರು ಅಂತ ಕೇಳಿದ್ರು. ನನಗಿಂತ ಶ್ರೇಷ್ಠರು ಇದ್ದಾರೆ ಅಂತ. ಆಗ ತೇಜಸ್ವಿಯಾದ ಬ್ರಾಹ್ಮಣರ ಗುಂಪು ಇವನ ಯಾವ ಪೊಳ್ಳು ಬೆದರಿಕೆಗೆ ಹೆದರಲಿಲ್ಲ, ಧನದಾಸೆಗೆ ಬೀಳಲಿಲ್ಲ. ಹೇಳಿದರು, ಮಹಾರಾಜ, ಬದರಿಕಾಶ್ರಮದಲ್ಲಿ ನರನಾರಾಯಣ ಮುನಿಗಳು ತಪಸ್ ಮಾಡ್ತಾ ಕೂತಿದ್ದಾರೆ, ಅವರು ನಿನಗಿಂತ ಶ್ರೇಷ್ಠರೂ ಶಕ್ತಿಶಾಲಿಗಳು ಅಂದುಬಿಟ್ರು. ಇವನಿಗೆ ಸಿಟ್ಟು ಬಂದುಬಿಡ್ತು. ಸೀದ ಚತುರಂಗ ಸೇನೆ ತಗೊಂಡು ಕಾಡಿಗೆ ಹೋದ. ನರನಾರಾಯಣ ಮುನಿಗಳು ಸ್ವಾಗತ ಮಾಡಿದ್ರು. ರಾಜ ಬಾ, ಏನು ಬಂದೆ, ಏನಾಗಬೇಕು ನಮ್ಮಿಂದ ಅಂತ ಶಾಂತ ರೀತಿಯಲ್ಲಿ ಕೇಳಿದ್ರೆ, ನಿಮ್ಮ ಈ ಉಪಚಾರ ಬೇಕೇ ಇಲ್ಲ, ನನ್ನ ಜೊತೆಗೆ ಯುದ್ಧ ಮಾಡಬೇಕು, ನೀವು ನಿಮ್ಮನ್ನು ಸಂಹಾರ ಮಾಡಬೇಕು, ನಾನು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಬಲಶಾಲಿ ಆಗಬೇಕು ಅಂತ. ಬೇಡ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಅವ್ರ ಜೊತೆಗೆ ಯುದ್ಧಕ್ಕೆ ನಿಂತೇ ಬಿಟ್ಟ. ಆಗ ನಾರಾಯಣಿ ಮುನಿ ಕೋಪಗೊಂಡು ಹೇಳಿದ, ಮೂರ್ಖ ರಾಜ, ನಿನ್ನ ಹತ್ರ ಸೇನೆ ಇದೆ, ಶಸ್ತ್ರಾಸ್ತ್ರಗಳಿದೆ ಅಂತ ಕೇಳಿ ಸೊಕ್ಕನಿಂದ ಬೆರೀತಿದ್ಯಾ ನೋಡು ಅಂಥೇಳಿ ಅಲ್ಲಿ ಇದ್ದಂಥ ಒಂದು ಹಂಚಿಕಡ್ಡಿಯಿಂದ ಒಂದು ಮುಷ್ಟಿ ತೆಗೆದ. ಅದರಲ್ಲಿ 10 ಹಂಚಿಕಡ್ಡಿಗಳು ಮಾತ್ರ ಇತ್ತು. ರಾಜ, ನಿನ್ನ ಗರ್ವಭಂಗ ಮಾಡಲಿಕ್ಕೆ, ನಿನ್ನನ್ನು ಸೋಲಿಸಲಿಕ್ಕೆ ಈ 10 ಹಂಚಿಕಡ್ಡಿ ಸಾಕು ಅಂತ ಇಟ್ಕೊಂಡು ಬಿಟ್ಟೆ. ನಮ್ಮ ದಂಡೋದ್ಭವ ರಾಜ ನಕ್ಕ, ನನ್ನ ಹತ್ರ ಎಂತೆಂಥ ಅಸ್ತ್ರಗಳಿದೆ, ನಿಮ್ಮ ಹಂಚಿಕಡ್ಡಿ ಏನು ಮಾಡತ್ತೆ ಅಂತ ನಕ್ಕ ಬಿಟ್ಟ. ಘೋರ ಯುದ್ಧ ಶುರುವಾಗಿಬಿಡ್ತು. ಆದರೆ ರಾಜ ಏನು ಮಾಡ್ತಿದ್ದ, ದಂಡೋದ್ಭವ ಏನೇನೋ ಶಸ್ತ್ರಗಳು ಬಿಟ್ಟು ಅವನ ಗಜಸೇನೆ ನುಗ್ಗುತ್ತಾ, ರಥಸೇನೆ ಬಂತು, ಅಶ್ವಸೇನೆ ನುಗ್ಗಿತು, ಬಾಣಗಳು ಬಿಡ್ತಿದ್ದಾರೆ, ಶಸ್ತ್ರಗಳನ್ನು ಬಿಡ್ತಿದ್ದಾರೆ, ಏನೂ ಆಗ್ತಿಲ್ಲ ಇವರಿಗೆ. ಸಿಟ್ಟಿನಿಂದ ನಾರಾಯಣ ಮುನಿ ಹಂಚಿ ಕಡ್ಡಿಯನ್ನು ತಗೊಂಡು ಅದನ್ನು ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ ಬಿಟ್ಟು ಕೂಡಲೇ ಅದು ದಿವ್ಯಾಸ್ತ್ರವಾಗಿ ಪರಿವರ್ತನೆಯಾಗಿ ರಾಜನ ಸೇನೆಯನ್ನು ಧ್ವಂಸ ಮಾಡಲಿಕ್ಕೆ ಶುರು ಮಾಡಿಬಿಡ್ತು. 9 ಹಂಚಿಕಡ್ಡಿಗಳು ಮುಗಿದು ರಾಜನ 75 ಭಾಗ ಸೇನೆ ನಾಶ ಆಗಿದೆ. ಕೊನೆ ಹಂಚಿಕಡ್ಡಿ ಒಂದಿತ್ತು, ಅದನ್ನು ತಗೊಂಡು ಐಶಿಕ ಅನ್ನೋ ಒಂದು ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ ಮಂತ್ರ ಹೇಳಿ ಆ ಬಾಣ ಪ್ರಯೋಗ ಮಾಡಿಬಿಟ್ಟು, ಐಶಿಕಾಸ್ತ್ರ ಏನಾಗಿಬಿಟ್ಟಿದೆ, ಇವನ ಸೇನೆಯನ್ನು ಸರ್ವನಾಶ ಮಾಡಿದ್ದಲ್ಲದೆ ರಾಜನ ಕೈಯಲ್ಲಿದ್ದಂಥ ಅಸ್ತ್ರಗಳನ್ನು ಸಹಿತ ಎಲ್ಲ ತುಂಡು ಮಾಡಿಬಿಡ್ತು. ರಾಜ ಸಾಯ್ಬೇಕು ಹಂಗೆ ಮಾಡಿಬಿಡ್ತು. ಇವನು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಓಡೋಗಿ ಆ ದೇವತೆಗಳ ಹತ್ರ ಈ ದೇವತೆ ಕಾಪಾಡಿ ನೋಡಿ ಐಶಿಕಾಸ್ತ್ರ ಬರ್ತಾ ಇದೆ, ನಾವೇನು ಮಾಡೋಕ್ಕಾಗಲ್ಲಪ್ಪ, ಅದನ್ನು ಬಿಟ್ಟು ನಾರಾಯಣ ಮುನಿ ಅವನೇ ನಿನಗೆ ರಕ್ಷಣೆ ಮಾಡಬೇಕು ಅಂದಾಗ ಓಡ್ ಬಂದು ತಪ್ಪಾಯಿತು ಅಂತ ನಾರಾಯಣ ಮುನಿ ಕಾಲಿಗೆ ಬಿದ್ದ, ಕ್ಷಮಾಪಣೆ ಕೇಳಿಕೊಂಡ. ಆಗ ಅಸ್ತ್ರವನ್ನು ಶಾಂತಗೊಳಿಸಿ ನಾರಾಯಣ ಮುನಿ, ರಾಜ ಯಾಕೆ ದುರಂಕಾರದಿಂದ ಹಾಳಾಗ್ತಿದ್ದೀಯಾ, ವಿವೇಕ ತಂದುಕೋ ಅಂಥೇಳಿ ಅವನಿಗೆ ಧರ್ಮೋಪದೇಶ ಮಾಡಿ ತನ್ನ ಶಿಷ್ಯನನ್ನು ಮಾಡಿಕೊಂಡು ಹೇಗೆ ಬದುಕಬೇಕು ಅಂಥೇಳಿ ಉಪದೇಶ ಮಾಡಿ ಕಳಿಸಿದ್ನಂತೆ. ನೋಡಿ ಮಕ್ಕಳೇ, ಇದು ನಾರಾಯಣ ಮುನಿ ಮತ್ತು ನರರ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಪಾಂಡವರು 12 ವರ್ಷ ವನವಾಸ ಮಾಡಿದ್ರಲ್ಲಪ್ಪ,
ಆಗ ಅವರ ಕಾಲ ಮುಗಿದಿದೆ, ಆದರೆ ಆಶ್ರಮ ಇತ್ತು. ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲೆಲ್ಲ ಕೂತ ಜಾಗವನ್ನು ನೋಡಿ ನಮಸ್ಕಾರ ಮಾಡಿದ್ರಂತೆ. ಇದು ನಮ್ಮ ಪುರಾಣದಲ್ಲಿ ಬರುವಂಥ ನರನಾರಾಯಣರ ಪ್ರಸಂಗ ವಿಷಯ ನೋಡಿ. ಯಾವಾಗಲೂ ಸಹಿತ ಈ ಪ್ರಸಂಗದಲ್ಲಿ ನಾವೇನಪ್ಪ ಅಂದರೆ, ಎಷ್ಟೇ ಶಕ್ತಿಶಾಲಿ ಆದರೂ ವ್ಯಕ್ತಿ ವಿವೇಕಿಯಾಗಿರಬೇಕು. ವಿವೇಕ ಇಲ್ಲದೆ ಇದ್ದರೆ, ದುರಂಕಾರಿಯಾದರೆ ಎಂಥವನು ಸಹಿತ ದೊಡ್ಡವ್ರ ಜೊತೆಗೆ ಜಗಳಕ್ಕೆ ಹೋಗಿ ತನ್ನ ಮರ್ಯಾದೆ ಕಳ್ಕೊಳ್ತಾನೆ. ಹಾಗಾಗಬಾರ್ದಲ್ವಾ? ನೀವು ವಿವೇಕಿಗಳಾಗಿ ಯೋಗ್ಯರಾಗಿ. ನಮಸ್ಕಾರ.